Welcome to GH Maths YouTube. Topic limits, continuity and differentiation. ಇದಕ್ಕೆ ರಿಲೇಟೆಡ್ ಆಗಿ ಒಟ್ಟು 8 ವಿಡಿಯೋಗಳನ್ನು ನಾನು GH Maths YouTubeಗೆ ಸೆಂಡ್ ಮಾಡಿದ್ದೇನೆ. ಆಲ್ರೆಡಿ ಅಪ್ ಟು 25 ಕ್ವಶನ್ಸ್ ಕಂಪ್ಲೀಟ್ ಆಗಿದೆ. ಈಗ 26 ಕ್ವಶನ್ ನಾನು ತೊಗೊಂಡಿದ್ದೇನೆ. ಓಕೆ, 26 ಕ್ವಶನ್ ಇದು 9ನೇ ವಿಡಿಯೋದಲ್ಲಿ ಇರುತ್ತೆ. 26 question. The number of discontinuous function y of x on -2, 2 ಇದು closed interval satisfying the equation x square plus y square is equal to 4 is circle. Option A 0, option B 1, option C 2, option D greater than 2. Okay, ಇಲ್ಲಿ ಕ್ಲೋಸ್ ಇಂಟರ್ವಲ್ -2, 2 ಅಂದರೆ ಪಾಯಿಂಟ್ಸು ಇದರೊಳಗಡೆ ಇರಬೇಕು. ಆ ಪಾಯಿಂಟ್ಸ್ ಇದರೊಳಗಡೆ ಬಿಟ್ಟು ಬೇರೆ ಬಂದರೆ ಗ್ರೇಟರ್ ದ್ಯಾನ್ 2 ಅಂತ ಕರೆಯೋಣ. ಓಕೆ, ಸಾಲ್ವ್ ಮಾಡ್ತೀನಿ ನೋಡಿ. ಸರ್ಕಲ್ ಕೊಟ್ಟಿದ್ದಾರೆ. x² + y² ಈಸ್ ಈಕ್ವಲ್ ಟು 4. y ಆಫ್ x ಅಂತ ಕೊಟ್ಟಿದ್ದಾರೆ. y ಆಫ್ x ಅಂದರೆ y ಈಸ್ ಅ ಫಂಕ್ಷನ್ ಆಫ್ x ಅಂತ. 4 - x². y is equal to ± root of 4 - x². 4 - x² is greater than or equal to 0. ಇಲ್ಲಿ ± ಇದೆ. ಪ್ಲಸ್ ಕನ್ಸಿಡರ್ ಮಾಡಿ ಅಥವಾ ಮೈನಸ್ ತೊಗೊತೇನೆ. ಮೈನಸ್ ಆಫ್ 4 - x² greater than or equal to 0. ಮೈನಸಿಂದ ಮಲ್ಟಿಪ್ಲಿಕೇಶನ್ ಮಾಡ್ತೇನೆ. -4 + x² greater than or equal to 0. x² -4 ರೈಟ್ಗೆ ಹೋದರೆ +4 ಆಗುತ್ತೆ. x² greater than 4 or x² is equal to 4. ಅದಕ್ಕೆ x is equal to ± 2 ಆಯಿತು. ನಮ್ಮ ಇಂಟರ್ವಲಲ್ಲಿ -2, ಕೊಟ್ಟಿದ್ದಾರೆ. -2, 2 ಕೊಟ್ಟಿದ್ದಾರೆ. ಅದೇ +2, -2 ಬಂದಿದೆ. ಅದು ಬಿಟ್ಟು ಬೇರೆ ಏನಾದರೂ ಪಾಯಿಂಟ್ಸ್ ಬರುತ್ತಾ ಚೆಕ್ ಮಾಡೋಣ. ಇಲ್ಲಿ x² greater than 4, x is greater than √4, again ±2, x greater than 2, ಇದೊಂದು x greater than -2. x greater than 2 ಅಂದರೆ 2ಗಿಂತ ಜಾಸ್ತಿ ಪಾಯಿಂಟ್ಸು ಬರೋದ್ರಿಂದ ಆ ಪಾಯಿಂಟ್ಸ್ಗೂ ಡಿಸ್ಕಂಟಿನ್ಯೂಸ್ ಆಗುತ್ತೆ. ಅಲ್ಲಿಗೆ ನಾವು ಆಪ್ಷನ್ ಡಿ ಇಸ್ ದ ಆನ್ಸರ್. ಈ ಇಂಟರ್ವಲ್ಗಡೆ ಡಿಸ್ಕಂಟಿನ್ಯೂಸ್ ಆಗುತ್ತೆ ಅಂತಲ್ಲ, ಆ ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದೆನ್ 2ಗಿಂತ ಜಾಸ್ತಿ ಬರ್ತಕ್ಕಂಥ ಪಾಯಿಂಟ್ಸ್ಗೂ ಡಿಸ್ಕಂಟಿನ್ಯೂಸ್ ಆಗುತ್ತೆ. ಹಾಗೆ ಆಪ್ಷನ್ ಡಿ ಇಸ್ ದ ಆನ್ಸರ್. 27th ಕ್ವಶನ್. ಲೆಟ್ ಇದು ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಬಿದ ಅವರೇ ಕೊಟ್ಟಿದ್ದಾರೆ. ಈ ಥರ ಸಿಂಬಲ್ ಹಾಕಿದರೆ ದಿಸ್ ಡಿನೋಟ್ಸ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎಕ್ಸ್. ದೆನ್ ಅಟ್ ವಿಚ್ ಆಫ್ ದಿ ಫಾಲೋಯಿಂಗ್ ಪಾಯಿಂಟ್ಸ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಇಂಟು ಕಾಸ್ ಆಫ್ ಪೈ ಇಂಟು ಎಕ್ಸ್ ಪ್ಲಸ್ ಇದು ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಈಸ್ ಕಂಟಿನ್ಯೂಸ್. ಈಗ ಈ ಪಾಯಿಂಟ್ಸಲ್ಲಿ ನೋಡಿ ಎಕ್ಸ್ ಈಕ್ವಲ್ ಟು ಅಂತ ಕೊಟ್ಟಿದ್ದಾರೆ. ಎಕ್ಸ್ ಈಸ್ ಈಕ್ವಲ್ ಟು 1, ಎಕ್ಸ್ ಈಕ್ವಲ್ ಟು -1, ಎಕ್ಸ್ ಈಕ್ವಲ್ ಟು 0. ಈಗ ಈ 4 ಪಾಯಿಂಟ್ಸಲ್ಲಿ ಯಾವ ಪಾಯಿಂಟ್ಸ್ಗೆ ಕಂಟಿನ್ಯೂಸ್ ಆಗುತ್ತೆ ನೋಡಿ. ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ನೇಚರನ್ನು ಹೇಳಿದ್ದೀನಿ ನಾನು. ಓಕೆ, ಈಸ್ ಈಕ್ವಲ್ ಟು 2. ಓಕೆ, ಈಗ ನಾವು ಯಾವುದೇ ಇಂಟಿಜರ್ 2 ಇರಲಿ, -2 ಇರಲಿ, 0 ಇರಲಿ, ಯಾವುದೇ ಇಂಟಿಜರ್ ಇದ್ರೂ ಆ ಇಂಟಿಜರನ್ನೇ ನಾವು ಬರೀಬೇಕು. ಇದ್ರ ಬಗ್ಗೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಓಕೆ, ಪ್ರೀವಿಯಸ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಈಗ ನಾವು ಕಂಟಿನ್ಯೂಸ್ ಅಂದ ತಕ್ಷಣ LHL ತೊಗೊತೀವಿ ಮತ್ತು RHL ತೊಗೊತೀವಿ. ಓಕೆ, A2 ಮೈನಸ್ ಅಂದರೆ ಎಕ್ಸ್ ಲೆಸ್ ದ್ಯಾನ್ 2 ಅಂತ. ಎಕ್ಸ್ ಲೆಸ್ ದ್ಯಾನ್ 2 ಅಂದರೆ ಏನು ಬರೀತೀವಿ? 1.1, 1.2, 1.2 ಅಪ್ ಟು 1.9. ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ಸಲ್ಲಿ ಏನಾಗುತ್ತೆ? 1 ಆಗುತ್ತೆ. ನೆಕ್ಸ್ಟ್ 2 ಪ್ಲಸ್ ಅಂದರೆ ಎಕ್ಸ್ ಗ್ರೇಟರ್ ದ್ಯಾನ್ 2. ಗ್ರೇಟರ್ ದ್ಯಾನ್ 2 ಅಂದರೆ 2.1, 2.2, 2.2. ಅದರ ಗ್ರೇಟೆಸ್ಟ್ ಇಂಟಿಜರ್ ಯಾವುದು? 2 ಆಗುತ್ತೆ. ಅಲ್ಲಿಗೆ ಈಸ್ ಈಕ್ವಲ್ ಟು, ಅಲ್ಲಿಗೆ ಲೆಸ್ ದ್ಯಾನ್ ಅಂದಾಗ 1 ಬಂತು, ಗ್ರೇಟರ್ ದ್ಯಾನ್ ಅಂದಾಗ 2 ಬಂತು, 2 ಪಾಯಿಂಟ್ಸ್ ಬಂತು. ಯಾವತ್ತೂ ಅಷ್ಟೇ ಲಿಮಿಟ್ ಕಂಡುಹಿಡಬೇಕಾದ್ರೆ 1 ಪಾಯಿಂಟ್ಗೆ ನಾವು LHL ಮತ್ತು RHL ಕಂಡುಹಿಡಬೇಕಾಗತ್ತೆ. ಹೀಗೆ ಮತ್ತು 1 ಮತ್ತು 2ಗೆ ನಾವು ಕಂಡುಹಿಡ್ಕೊಳಕ್ಕೆ ಬರೋಲ್ಲ. ಅಲ್ಲಿಗೆ ಎಕ್ಸ್ ಈಕ್ವಲ್ ಟು 2ಗೆ ಕಂಟಿನ್ಯೂಸ್ ಆಗಲ್ಲ, ಎಕ್ಸ್ ಈಕ್ವಲ್ ಟು 1ಗೂ ಕಂಟಿನ್ಯೂಸ್ ಆಗಲ್ಲ, ಎಕ್ಸ್ ಈಕ್ವಲ್ ಟು -1ಗೂ ಕಂಟಿನ್ಯೂಸ್ ಆಗಲ್ಲ, ಎಕ್ಸ್ ಈಕ್ವಲ್ ಟು 0ಗೆ ಕಂಟಿನ್ಯೂಸ್ ಆಗುತ್ತೆ. ಯಾಕೆ ಅಂದರೆ ಇದು 0. ಎಕ್ಸ್ ಗ್ರೇಟರ್ ದ್ಯಾನ್ 0 ಅಂದರೆ ಇಲ್ಲಿ 1 ಇರುತ್ತೆ.
0.1 0.1 0.20 ಅಪ್ ಟು 0.99. ಅದಕ್ಕೆ ಗ್ರೇಟೆಸ್ಟ್ ಇಂಟಿಜರ್ ಯಾವುದು? ಝೀರೋನೇ. ನೆಕ್ಸ್ಟ್ ಲೆಫ್ಟ್ ಸೈಡ್ ತೊಗೊತಾನೆ, -0.1 -0.2 -0.2 -0.9. ಇದರಲ್ಲಿ ಗ್ರೇಟೆಸ್ಟ್ ಇಂಟಿಜರ್ ಯಾವುದು? ಝೀರೋನೇ ಬರುತ್ತೆ, ಸೇಮ್ ಪಾಯಿಂಟ್ ಬರುತ್ತೆ. ಎಕ್ಸ್ ಗ್ರೇಟರ್ ದ್ಯಾನ್ 0 ಅಂದರೂ 0 ಬರುತ್ತೆ, ಎಕ್ಸ್ ಲೆಸ್ ದ್ಯಾನ್ 0 ಅಂದರೂ ಏನು ಬರುತ್ತೆ? ಅದರಲ್ಲಿ ಗ್ರೇಟೆಸ್ಟ್ ಇಂಟಿಜರ್ ಯಾವುದು? ಝೀರೋನೇ ಬರುತ್ತೆ. ಯಾವುದರಲ್ಲಿದು ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ಸಲ್ಲಿ ಮಾತ್ರ, ಅದು ಕೇರ್ಫುಲ್ಲಾಗಿರಬೇಕು. ಓಕೆ, 0 ಪ್ಲಸ್ ಎಕ್ಸ್ ಗ್ರೇಟರ್ ದ್ಯಾನ್ 0 ಅಂದರೂ 0 ಬರುತ್ತೆ, 0 ಮೈನಸ್ ಎಕ್ಸ್ ಲೆಸ್ ದ್ಯಾನ್ 0 ಅಂದರೂ ಗ್ರೇಟೆಸ್ಟ್ ಇಂಟಿಜರ್ ಝೀರೋನೇ ಬರುತ್ತೆ. ಈ ಪಾಯಿಂಟ್ಗೆ ನಾವು ಕಂಟಿನ್ಯೂಸ್ ಅಂತ ಹೇಳ್ಬೋದು. ಓಕೆ, ಕ್ಲಿಯರ್. 28ನೇದು, ದ ನಂಬರ್ ಆಫ್ ಪಾಯಿಂಟ್ಸ್ ಅಟ್ ವಿಚ್ ಆಫ್ ದಿ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 1 ಬೈ ಲಾಗ್ ಆಫ್ ಮಾಡ್ ಎಕ್ಸ್ ಈಸ್ ಡಿಸ್ಕಂಟಿನ್ಯೂಸ್. ಈಗ ನಂಬರ್ ಆಫ್ ಪಾಯಿಂಟ್ಸ್, ಎಷ್ಟು ಪಾಯಿಂಟ್ಸ್ಗೆ ಈ ಫಂಕ್ಷನ್ ಡಿಸ್ಕಂಟಿನ್ಯೂಸ್ ಆಗುತ್ತೆ ಅಂತ ನಾವು ಕಂಡುಹಿಡಬೇಕು. ಓಕೆ, ಗಿವನ್ ಅವರಿಗೆ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ? 1 ಪಾಯಿಂಟ್ಸ್ಗೆ, 2 ಪಾಯಿಂಟ್ಸ್ಗೆ, 3 ಪಾಯಿಂಟ್ಸ್ಗೆ, ಇನ್ಫೈನೈಟ್ ಪಾಯಿಂಟ್ಸ್ಗೆ ಡಿಸ್ಕಂಟಿನ್ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಪರ್ಟಿಕ್ಯುಲರಾಗಿ ಇನ್ಫೈನೈಟ್ ಪಾಯಿಂಟ್ಸ್ಗೆ ಅಥವಾ ಯಾವ್ದಾದ್ರು 1 ಪಾಯಿಂಟ್ಗೆ ಅಥವಾ 2 ಪಾಯಿಂಟ್ಗೆ, 3 ಪಾಯಿಂಟ್ಗೆ ನಾವು ಕಂಡುಹಿಡಬೇಕು. ಏನು ಕೊಟ್ಟಿದ್ದಾರೆ? ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1 ಬೈ ಲಾಗ್ ಆಫ್ ಮಾಡ್ ಎಕ್ಸ್. ಮಾಡ್ ಎಕ್ಸ್ ಇಸ್ ಈಕ್ವಲ್ ಟು 0 ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ಏನಾಯಿತು? 0 ಆಯಿತು. 1 ಪಾಯಿಂಟ್ ಬಂತು, ಇದು 1 ಪಾಯಿಂಟ್. ನೆಕ್ಸ್ಟ್ ಲಾಗ್ ಆಫ್ ಮಾಡ್ ಎಕ್ಸ್ ಇಸ್ ಈಕ್ವಲ್ ಟು 0 ತೊಗೊಂಡ್ರೆ ಇದನ್ನು ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಬಂದರೆ ಬೇಸ್ ಏನಿದೆ? ಇ ಪವರ್ 0 ಇಸ್ ಈಕ್ವಲ್ ಟು ಮಾಡ್ ಎಕ್ಸ್. ಇ ಪವರ್ 0 ಅಂದರೆ ಎಷ್ಟು? 1. ಮಾಡ್ ಎಕ್ಸ್ ಇಸ್ ಈಕ್ವಲ್ ಟು ಮಾಡ್ ಎಕ್ಸ್ ಅಂದರೆ ಏನು? ಪ್ಲಸ್ ಆರ್ ಮೈನಸ್ ಎಕ್ಸ್. ಎಕ್ಸ್ ಇಸ್ ಈಕ್ವಲ್ ಟು 1 ಆ್ಯಂಡ್ ಎಕ್ಸ್ ಈಕ್ವಲ್ ಟು -1. 1 2 ಒಟ್ಟು 3 ಪಾಯಿಂಟ್ಸ್. ಈ 3 ಪಾಯಿಂಟ್ಸ್ಗೆ ಕೊಟ್ಟಿರ್ತಕ್ಕಂಥ ಫಂಕ್ಷನ್ನು ಏನಾಗುತ್ತೆ? ಡಿಸ್ಕಂಟಿನ್ಯೂಸ್ ಆಗುತ್ತೆ. ಅದಕ್ಕೆ ಆಪ್ಷನ್ ಸಿ ಇಸ್ ದ ಆನ್ಸರ್. 29, ನಂಬರ್ ಆಫ್ ಪಾಯಿಂಟ್ಸ್ ಅಟ್ ವಿಚ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 1 ಬೈ ಎಕ್ಸ್ ಮೈನಸ್ ಮಾಡ್ ಎಕ್ಸ್ ಈಸ್ ನಾಟ್ ಕಂಟಿನ್ಯೂಸ್. ಈಗೇನು ಅದೇ ಥರ ಕ್ವಶನ್ಸೇ, ಇಲ್ಲಿ ಮಾಡ್ ಎಕ್ಸ್ ಕೊಟ್ಟಿದ್ದಾರೆ, ಲಾಗ್ ಕೊಟ್ಟಿದ್ದಾರೆ. ಈಗ ಈ ಫಂಕ್ಷನ್ಸ್ಗೆ ಯಾವ ಪಾಯಿಂಟ್ಗೆ, 1 ಪಾಯಿಂಟ್ಗೆ ಡಿಸ್ಕಂಟಿನ್ಯೂಸ್, 2 ಪಾಯಿಂಟ್ಗೆ ಎಕ್ಸ್ ಈಕ್ವಲ್ ಟು ಅಂತಲ್ಲ, 1 ಪಾಯಿಂಟ್ಗೆ ಡಿಸ್ಕಂಟಿನ್ಯೂಸ್ ಆಗುತ್ತಾ, 2 ಪಾಯಿಂಟ್ಸ್ಗೆ ಡಿಸ್ಕಂಟಿನ್ಯೂಸ್ ಆಗುತ್ತಾ, ಅಥವಾ 3 ಪಾಯಿಂಟ್ಸ್ಗೆ ಡಿಸ್ಕಂಟಿನ್ಯೂಸ್ ಆಗುತ್ತಾ, ಅಥವಾ ನಂಬರ್ ಆಫ್ ಪಾಯಿಂಟ್ಸ್ಗೆ ಡಿಸ್ಕಂಟಿನ್ಯೂಸ್ ಆಗುತ್ತಾ, ಇದು ಕೊಟ್ಟಿರ್ತಕ್ಕಂಥ ಫಂಕ್ಷನ್ನು. ಅಗೇನ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 1 ಬೈ ಎಕ್ಸ್ ಮೈನಸ್ ಮಾಡ್ ಎಕ್ಸ್. ನಮಗೆ ಚೆನ್ನಾಗಿ ಗೊತ್ತಿದೆ, ಮಾಡ್ ಎಕ್ಸ್ ಬಂದಾಗ ಈಸ್ ಈಕ್ವಲ್ ಟು ಪ್ಲಸ್ ಎಕ್ಸ್ ಗ್ರೇಟರ್ ದ್ಯಾನ್ 0, ಮಾಡ್ ಎಕ್ಸ್ ಈಕ್ವಲ್ ಟು ಮೈನಸ್ ಎಕ್ಸ್ ಗ್ರೇಟರ್ ದ್ಯಾನ್ 0, ಮಾಡ್ ಎಕ್ಸ್ ಇಸ್ ಈಕ್ವಲ್ ಟು 0 ವೆನ್ ಎಕ್ಸ್ ಇಸ್ ಈಕ್ವಲ್ ಟು 0. ಇದು ಕಂಡೀಷನ್ಸ್ ಚೆನ್ನಾಗಿ ಗೊತ್ತಿದೆ. ಈಗ ಮಾಡ್ ಎಕ್ಸ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಬೈ, ಫಾರ್ ಎಕ್ಸ್ ಗ್ರೇಟರ್ ದ್ಯಾನ್ 0 ಅಂದಾಗ ಎಕ್ಸ್ ಮೈನಸ್ ಎಕ್ಸ್, ಮಾಡ್ ಎಕ್ಸ್ ಈಕ್ವಲ್ ಟು ಎಕ್ಸೇ ಆಗುತ್ತೆ. 1 ಬೈ ಎಕ್ಸ್ ಮೈನಸ್ ಎಕ್ಸ್ 0, 1 ಬೈ 0 ಅಂದ್ರೇನು? ಇನ್ಫಿನಿಟಿ. ಇನ್ಫಿನಿಟಿ ಅಂದ್ರೇನು? ಫೈನೈಟ್ ಅಲ್ಲ, ನಂಬರ್ ಆಫ್ ಪಾಯಿಂಟ್ಸ್ ಅಂತ ಅರ್ಥ. ಅದಕ್ಕೆ ನಂಬರ್ ಆಫ್ ಪಾಯಿಂಟ್ಸ್ ಇದೇನಾಗುತ್ತೆ? ಡಿಸ್ಕಂಟಿನ್ಯೂಸ್ ಆಗುತ್ತೆ. ಈಗ ಗ್ರೇಟರ್ ದೆನ್ ಮಾತ್ರ ತೊಗೊಂಡಿದ್ದೆ ನಾನು, ಎಲ್ಲ ಹೆಚ್ಚಿಗೆ ಹೋಗೋ ಅವಶ್ಯಕತೆನೇ ಇಲ್ವಲ್ಲ, ಯಾಕೆಂದರೆ ಅದು 1/2x ಆಗುತ್ತೆ. ಇಲ್ಲೇ ನಮಗೆ ಇನ್ಫೈನೈಟ್ ಪಾಯಿಂಟ್ಸ್ಗೆ ಡಿಸ್ಕಂಟಿನ್ಯೂಸ್ ಆಗುತ್ತೆ ಅಂತ. 1/0 ಅಂದ್ರೇನು? ಇನ್ಫಿನಿಟಿ. ಇನ್ಫಿನಿಟಿ ಅಂದ್ರೇನು? ಫೈನೈಟ್ ಅಲ್ಲ, ಅಂದರೆ ಇನ್ಫೈನೈಟ್ ಪಾಯಿಂಟ್ಸ್ಗೆ ಅದು ಡಿಸ್ಕಂಟಿನ್ಯೂಸ್ ಆಗುತ್ತೆ. ಅದಕ್ಕೆ ಆಪ್ಷನ್ ಡಿ ಈಸ್ ದ ಆನ್ಸರ್, ಮೆನಿ ಪಾಯಿಂಟ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ 30th. If f of x equal to e power 1 by x minus 1 by e power 1 by x plus 1 if x is not equal to 0 and f of x equal to 1 if x is equal to 0 is function discontinuous ಆಗುತ್ತಾ, ಕಂಟಿನ್ಯೂಸ್ ಆಗುತ್ತಾ, ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಅಟ್ ಎಕ್ಸ್ 0 is equal to e ಆಗುತ್ತಾ, ಅಥವಾ ಯಾವುದು ಅಲ್ವಾ ನನ್ ಅಂತ ಕೇಳಿದ್ದಾರೆ. ಇಲ್ಲಿ ಕಂಡೀಷನ್ಸು ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ಎಫ್ ಆಫ್ ಎಕ್ಸ್ is equal to e power 1 by x minus 1 divided by e power x plus 1 when x not equal to 0. ಎಫ್ ಆಫ್ 0 is equal to ಎಷ್ಟು ಕೊಟ್ಟಿದ್ದಾರೆ? ಎಫ್ ಆಫ್ 0 is equal to 1 ಕೊಟ್ಟಿದ್ದಾರೆ. when x is equal to 0, ಎಫ್ ಆಫ್ 0 is equal to 1. ಈಗ ನಮಗೆ ಎಲ್ ಎಚ್ ಎಲ್ಲು ಮತ್ತು ಆರ್ ಎಚ್ ಎಲ್ ಕಂಡುಹಿಡ್ಕೊಂಡಾಗ ಎಲ್ ಎಚ್ ಎಲ್ಲು 1 ಬರಬೇಕು, ಆರ್ ಎಚ್ ಎಲ್ಲು 1 ಬಂದರೆ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಆಗುತ್ತೆ. ಓಕೆ, ಈಗ ನಾನು ಎಲ್ ಎಚ್ ಎಲ್ ಕಂಡಿಡ್ಕ, ಅದಕ್ಕಿಂತ ಬಿಫೋರ್ ದಟ್ ಲಿಮಿಟ್ ಕಂಡೀಷನ್ಸ್ ಚೆನ್ನಾಗಿ ಗೊತ್ತಿರಬೇಕು. ಲಿಮಿಟ್ ಆಫ್ 1 by x ಆ್ಯಸ್ ಎಕ್ಸ್ಟೆಂಡ್ಸ್ ಟು 0 ಪ್ಲಸ್ ಈಸ್ ಈಕ್ವಲ್ ಟು 1/0 ಅಂದರೆ ಎಷ್ಟು? ಇನ್ಫಿನಿಟಿ ಪ್ಲಸ್ ಇನ್ಫಿನಿಟಿ. ಲಿಮಿಟ್ 1 by x ಆ್ಯಸ್ ಎಕ್ಸ್ಟೆಂಡ್ಸ್ ಟು 0 ಮೈನಸ್ ಅಂದರೆ 1 by minus infinity is nothing but 1/0. 1/0 is nothing but what? Minus infinity. Limit e power x
ಆ್ಯಸ್ ಎಕ್ಸ್ಟೆಂಡ್ಸ್ ಟು ಇನ್ಫಿನಿಟಿ ಅಂದಾಗ ಇ ಪವರ್ ಇನ್ಫಿನಿಟಿ ಅಂದರೆ ಇನ್ಫಿನಿಟಿ ಪ್ಲಸ್ ಇನ್ಫಿನಿಟಿ. ಲಿಮಿಟ್ ಇ ಪವರ್ ಎಕ್ಸ್ ಆ್ಯಸ್ ಎಕ್ಸ್ಟೆಂಡ್ಸ್ ಟು ಮೈನಸ್ ಇನ್ಫಿನಿಟಿ ಅಂದಾಗ ಇ ಪವರ್ ಮೈನಸ್ ಇನ್ಫಿನಿಟಿ 1 ಇ ಪವರ್ ಇನ್ಫಿನಿಟಿ 1 ಇನ್ಫಿನಿಟಿ 1 ಇನ್ಫಿನಿಟಿ ಅಂದರೆ ಎಷ್ಟು 0. ಅದಕ್ಕೆ ಲಿಮಿಟ್ ಇ ಪವರ್ ಎಕ್ಸ್ ಆ್ಯಸ್ ಎಕ್ಸ್ಟೆಂಡ್ಸ್ ಟು ಮೈನಸ್ ಇನ್ಫಿನಿಟಿ ಅಂದಾಗ ನೀವೇನು ಬರಬೇಕು ಆನ್ಸರು 0. ಇವೆಲ್ಲ ಕಂಡೀಷನ್ಸ್ ಗೊತ್ತಿರಬೇಕು. ಈಗ ನಾನು ಅಪ್ಲೈ ಮಾಡ್ತೇನೆ. ಏನು ಕೊಟ್ಟಿದ್ದಾರೆ, ಲಿಮಿಟ್ ಆಫ್ 1/x ಮೈನಸ್ 1 ಇ ಪವರ್ ಎಕ್ಸ್ ಪ್ಲಸ್ 1. ಇಲ್ಲಿ ಪುಟ್ 1/x ಇಸ್ ಈಕ್ವಲ್ ಟು ಯು ಅಂತ ತೊಗೊತೇನೆ. ವೆನ್ ಎಕ್ಸ್ ಇಸ್ ಈಕ್ವಲ್ ಟು 0, 1/0 ಅಂದರೆ ಇನ್ಫಿನಿಟಿ, ಯು ಟೆಂಡ್ಸ್ ಟು ಇನ್ಫಿನಿಟಿ, ಯು ಕನ್ವರ್ಟ್ ಮಾಡ್ಕೊತಾನೆ. ಲಿಮಿಟ್ ಇ ಪವರ್ ಯು ಮೈನಸ್ 1 ಡಿವೈಡೆಡ್ ಬೈ ಇ ಪವರ್ ಯು ಪ್ಲಸ್ 1 ಆ್ಯಸ್ ಎಕ್ಸ್ಟೆಂಡ್ಸ್ ಟು ಯು ಟೆನ್ಸ್ ಟು ಇನ್ಫಿನಿಟಿ, ಯು ಟೆನ್ಸ್ ಟು ಇನ್ಫಿನಿಟಿ. ಈಗ ಎಲ್ ಎಚ್ ಎಲ್ ತೊಗೊಂಡಾಗ ಏನಾಗುತ್ತೆ, ಮೈನಸ್ ಇನ್ಫಿನಿಟಿ ತೊಗೋತೇನೆ. ಇ ಪವರ್ ಮೈನಸ್ ಇನ್ಫಿನಿಟಿ ಅಂದರೆ ಎಷ್ಟಾಯಿತು 0 ಮೈನಸ್ 1 ಡಿವೈಡೆಡ್ ಬೈ ಇ ಪವರ್ ಮೈನಸ್ ಇನ್ಫಿನಿಟಿ ಅಂದರೆ ಎಷ್ಟಾಯಿತು ಅಗೇನ್ 0 ಪ್ಲಸ್ 1 ಮೈನಸ್ 1 ಬೈ ಪ್ಲಸ್ 1 ಅಂದರೆ ಎಷ್ಟಾಯಿತು -1. ಎಲ್ ಎಚ್ ಎಲ್ ಎಷ್ಟು ಬಂತು ನಮಗೆ -1 ಬಂದಿದೆ. ಈಗ ಆರ್ ಎಚ್ ಎಲ್ಲನ್ನು ಕಂಡುಹಿಡ್ಕೊಳ್ಳೋ ಅವಶ್ಯಕತೆಯೇ ಬರೋಲ್ಲ. ಯಾಕೆಂದರೆ ಸಪೋಸ್ ಅದು 1 ಬಂತು ಅಂದ್ಕೊಳ್ಳಿ, ಆರ್ ಎಚ್ ಎಲ್ 1 ಬಂತು ಅಂದ್ಕೊಳ್ಳಿ, ಎಲ್ ಎಚ್ ಎಲ್ ಇಸ್ ನಾಟ್ ಈಕ್ವಲ್ ಟು ಆರ್ ಎಚ್ ಎಲ್. ಸೊ -1 ಬಂತು ಅಂತಲೇ ಅಂದ್ಕೊಳ್ಳಿ, ಎಲ್ ಎಚ್ ಇಸ್ ಈಕ್ವಲ್ ಟು ಆರ್ ಎಚ್ ಎಲ್ ಆಯ್ತಲ್ಲ ಸರ್. ಬಟ್ ಎಫ್ ಆಫ್ 0 ಇಸ್ ಈಕ್ವಲ್ ಟು ನಮ್ಗೆ ಏನು ಕೊಟ್ಟಿದ್ದಾರೆ 1 ಕೊಟ್ಟಿರೋದ್ರಿಂದ ಇಲ್ಲಿ ಎಲ್ ಎಚ್ ಎಲ್ ಮತ್ತು ಆರ್ ಎಚ್ ಎಲ್ ಈಕ್ವಲ್ ಆಗಿ ಮತ್ತೆ ಅದಕ್ಕೆ ಈಕ್ವಲ್ ಆಗಬೇಕು. ಆವಾಗ ಮಾತ್ರ ನಾವು ಫಂಕ್ಷನ್ನ ಕಂಟಿನ್ಯೂಸ್ ಅಂತ ಕರಿತೀವಿ. ಅದಕ್ಕೆ ಕ್ಲಿಯರ್ ಆಯಿತು. ಎಫ್ ಆಫ್ 0 ಇಸ್ ಈಕ್ವಲ್ ಟು 1, ಎಲ್ ಎಚ್ ಎಲ್ ಇಸ್ ಈಕ್ವಲ್ ಟು -1 ಬಂದಿದೆ ಅಂದರೆ ಫಂಕ್ಷನ್ ಈಸ್ ಡಿಸ್ಕಂಟಿನ್ಯೂಸ್. ಆಗ 30th ಕ್ವಶನ್ ಏನಾಯಿತು, ಫಂಕ್ಷನ್ ಎಫ್ ಈಸ್ ಡಿಸ್ಕಂಟಿನ್ಯೂಸ್. ಓಕೆ. 31st, if f of x is equal to mod sin x by x, if x is not equal to 0, f of x is equal to 1, if x is equal to 0, then at x equal to 0, whether it is discontinuous, continuous, limit of f of x extends to 0 is 1, limit of f of x at x tends 0 plus is -1. ನೋಡಿ, mod sin ನಮಗೆ ಚೆನ್ನಾಗಿ ಗೊತ್ತಿರಲಿ ಫಾರ್ಮುಲಾ. mod x is equal to what, plus x when x is greater than 0, mod x equal to minus x when x is x less than 0. ಇಲ್ಲಿ mod sin x divided by x as x tends to 0. ಲಿಮಿಟ್ mod sin x ಸ್ಪ್ಲಿಟ್ ಮಾಡ್ತೇನೆ, ಪ್ಲಸ್ sin x divided by x tends to 0 is equal to 1. ಲಿಮಿಟ್ minus sin x divided by x tends to 0 is equal to -1. ಓಕೆ. ಅಲ್ಲಿಗೆ ಎಲ್ ಎಚ್ ಎಲ್ ಮತ್ತು ಆರ್ ಎಚ್ ಎಲ್ ಏನಾಯಿತು, ನಾಟ್ ಈಕ್ವಲ್. ಎಲ್ ಎಚ್ ಎಲ್ ಈಸ್ ನಾಟ್ ಈಕ್ವಲ್ ಟು ಆರ್ ಎಚ್ ಎಲ್. ಅಗೈನ್ ಫಂಕ್ಷನ್ ಈಸ್ ಡಿಸ್ಕಂಟಿನ್ಯೂಸ್. ಆಪ್ಷನ್ ಎ ಇಸ್ ದ ಆನ್ಸರ್. ಕ್ಲಿಯರ್. ನೆಕ್ಸ್ಟ್ ಕ್ವಶನ್ 32. ಉಳಿದಿರ್ತಕ್ಕಂಥ ಕ್ವಶನ್ ನೆಕ್ಸ್ಟ್ ವೀಡಿಯೋದಲ್ಲಿ ಕಳಿಸ್ತೇನೆ. ಥ್ಯಾಂಕ್ ಯು.